ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಹೊಸ ನ್ಯೂ ನೋಟಿಫಿಕೇಷನ್ ಬಿಟ್ಟಿದ್ದಾರೆ IBPS RRB ಕಡೆಯಿಂದ. ಸೊ RRB ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ. ಸೊ ಇದರಲ್ಲಿ ಗ್ರೂಪ್ A ಮತ್ತು ಗ್ರೂಪ್ ಬಿಲಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಗ್ರೂಪ್ ಎಲಿ ಬಂದು ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಆಗಿರುತ್ತೆ. ಗ್ರೂಪ್ ಬಿಲಿ ಬಂದು ಆಫೀಸರ್ ಅಸಿಸ್ಟೆಂಟ್ಸ್ ಮಲ್ಟಿಪರ್ಪೋಸ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 1/9/2025 ಟು 21/9/2025. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ವಿಲ್ ಬಿ ಎಂಡೆಡ್ ಆನ್ 21/9/2025. ದೆನ್ ಇದ್ರದ್ದು ಆನ್ಲೈನ್ ಎಕ್ಸಾಮಿನೇಷನ್ನು ಪ್ರಿಲಿಮಿನರಿ ಬಂದುಬಿಟ್ಟು ನವೆಂಬರ್ ಆರ್ ಡಿಸೆಂಬರ್ 2025 ಆಗುತ್ತೆ ಫಾರ್ ಆಫೀಸರ್ಸ್ ಆ್ಯಂಡ್ AO ಬೋತ್ ಪೋಸ್ಟ್. ದೆನ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಆರ್ ಸಿಂಗಲ್ ಎಕ್ಸಾಮ್ ಆಫೀಸರ್ಸ್ ಆರ್ OAನು ಬಂದುಬಿಟ್ಟು ಡಿಸೆಂಬರ್-ಫೆಬ್ರವರಿ ಆಗುತ್ತೆ 2025-2026. ಆ್ಯಂಡ್ ಪ್ರೊವಿಷನಲ್ ಅಲಾಟ್ಮೆಂಟ್ ವಿಲ್ ಬಿ ಆನ್ ಫೆಬ್ರವರಿ ಆ್ಯಂಡ್ ಮಾರ್ಚ್ 2026. ನೆಕ್ಸ್ಟ್ ಪೋಸ್ಟ್ ಗ್ರೂಪ್ A ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 and ಗ್ರೂಪ್ B ಆಫೀಸರ್ ಅಸಿಸ್ಟೆಂಟ್ಸ್. ಫಾರ್ ದ ಪೋಸ್ಟ್ ಆಫ್ ದ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟಲ್ಲಿ 2 ಎಕ್ಸಾಮ್ಸ್ ಇರುತ್ತೆ. ಒಂದು ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್, ಇನ್ನೊಂದು ಮೇನ್ ಎಕ್ಸಾಮ್ ಇರುತ್ತೆ ಅಷ್ಟೇ. ಇದರಲ್ಲಿ ಇಂಟರ್ವ್ಯೂ ಇರೋದಿಲ್ಲ. ದೆನ್ ಬಂದುಬಿಟ್ಟು ಆಫೀಸ್ ಅಸಿಸ್ಟೆಂಟ್ಸಲ್ಲಿ ಇದರಲ್ಲೂ ಮೇನ್ ಎಕ್ಸಾಮ್ ಇರುತ್ತೆ ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಅಷ್ಟೇ, ಇಂಟರ್ವ್ಯೂ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಪೋಸ್ಟ್ ಆಫ್ ಆಫೀಸರ್ ಸ್ಕೇಲ್ 1, ಇದರಲ್ಲೂ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆಮೇಲೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಅಂದರೆ ಮೇನ್ ಎಕ್ಸಾಮ್ ಇರುತ್ತೆ. ಆಮೇಲೆ ಇದರಲ್ಲಿ ಇಂಟರ್ವ್ಯೂ ಇರುತ್ತೆ. ಸೆಕೆಂಡ್ ರೌಂಡ್ ಆದಮೇಲೆ ಇಂಟರ್ವ್ಯೂ ಕರೀತಾರೆ, ಅದು ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಪೋಸ್ಟ್ ಆಫೀಸರ್ ಸ್ಕೇಲ್ 2, ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಸಿಂಗಲ್ ಎಕ್ಸಾಮ್ ಇರುತ್ತೆ ಅಷ್ಟೇ. ಅದರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ. ಇದರಲ್ಲೂ ಇಂಟರ್ವ್ಯೂಸ್ ಇರುತ್ತೆ, ಒಂದು ಎಕ್ಸಾಮ್ ಆ್ಯಂಡ್ ಇಂಟರ್ವ್ಯೂ. ಏಜ್ ಲಿಮಿಟ್ ಆ್ಯಸ್ ಆನ್ ದಿ September 1, 2025. ಗ್ರೂಪ್ B ಆಫೀಸ್ ಅಸಿಸ್ಟೆಂಟ್ಸ್ಗೆ 18 years to 28 years ಆಗಿದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ 18 to 30 years ಇರಬೇಕು. ಆಫೀಸರ್ ಸ್ಕೇಲ್ 2 ಮ್ಯಾನೇಜರ್ಗೆ 21 years to 32 years ಇರಬೇಕು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ಗೆ 21 years to ಬಿಲೋ 40 years ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC/STಗೆ 5 years ಇದೆ, OBCಗೆ 3 years ಇದೆ, PWD ಕ್ಯಾಂಡಿಡೇಟ್ಸ್ ಅವ್ರಿಗೆ 10 years ಇರುತ್ತೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಪೋಸ್ಟ್ ಆಫ್ ಅಸಿಸ್ಟೆಂಟ್ಸ್ಗೆ ಆ್ಯಕ್ಚುಯಲ್ ಪೀರಿಯಡ್ ಆಫ್ ಸರ್ವಿಸ್ ರೆಂಡರ್ಡ್ ಇನ್ ದ ಡಿಫೆನ್ಸ್ ಫೋರ್ಸ್ ಪ್ಲಸ್ 3 years, 8 years ಫಾರ್ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ belongs to SC/ST subjected to the age limit of 50 years ಟೋಟಲ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಕಮಿಷನ್ಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ECO, SSC, OS ಅವರಿಗೆ 5 years ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಫಾರ್ ದ ಪೋಸ್ಟ್ ಆಫ್ ಆಫೀಸರ್ಸ್. ನೆಕ್ಸ್ಟ್ ವಿಡೋಸ್, ಡೈವರ್ಸ್ women and women legally separated from their husbands have 35 years for general, 38 years for OBC and 40 years for SC/ST candidates. ಇಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ ಏಜು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಆಫೀಸ್ ಅಸಿಸ್ಟೆಂಟ್ಸ್ಗೆ ಬ್ಯಾಚುಲರ್ ಡಿಗ್ರಿ ಆಗಿರಿದ್ರೆ ಸಾಕು. ಆಮೇಲೆ ನಿಮ್ಮದು ಲೋಕಲ್ ಲ್ಯಾಂಗ್ವೇಜ್ ಆಗಿರಬೇಕು. ಕರ್ನಾಟಕದಲ್ಲಿ ಇರೋರಿಗೆ ಕನ್ನಡ ಗೊತ್ತಿರಬೇಕು. ನೆಕ್ಸ್ಟ್ ಕಂಪ್ಯೂಟರಲ್ಲಿ ವರ್ಕಿಂಗ್ ನಾಲೆಡ್ಜ್ ಗೊತ್ತಿರಬೇಕು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1ನಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಪ್ರಿಫರೆನ್ಸ್ ಕೊಡೋದಾದರೆ ಇಲ್ಲಿ ಮೆನ್ಷನ್ ಮಾಡಿರೋ ಬ್ರಾಂಚಸ್ಗೆ 3 ಪ್ರಿಫರೆನ್ಸ್ ಕೊಡ್ತಾರೆ. ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ಗೆ
ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಸಾಕು ವಿತ್ 50% ಮಾರ್ಕ್ಸ್. ಆ್ಯಂಡ್ ಪ್ರಿಫರೆನ್ಸ್ ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರೋ ಬ್ರಾಂಚಸ್ ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ 2 years ಆಸ್ ಅನ್ ಆಫೀಸರ್ಸ್ ಇನ್ ಅ ಬ್ಯಾಂಕ್ ಆಫ್ ಫೈನಾನ್ಷಿಯಲ್. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಅಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್ಸ್ಗೆ ಬ್ಯಾಚುಲರ್ಸ್ ಡಿಗ್ರಿ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಇಟ್ಸ್ ಇಕ್ವಿವೆಲೆಂಟ್ ವಿತ್ 50% ಮಾರ್ಕ್ಸ್. ಡಿಸೈರಬಲ್ ನೋಡೋದಾದ್ರೆ ಸರ್ಟಿಫಿಕೇಟ್ ಇನ್ ASP, PHP, C++, ಜಾವಾ, VB, VC, OCP ಇರಬೇಕಂತೆ. ಮತ್ತು 1 years ಇನ್ ದಿ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಚಾರ್ಟೆಡ್ ಅಕೌಂಟ್ಗೆ ಸರ್ಟಿಫಿಕೇಟೆಡ್ ಅಸೋಸಿಯೇಟೆಡ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ ಆಫ್ ಇಂಡಿಯಾ ಆಗಿರಬೇಕಾಗುತ್ತೆ. ದೆನ್ 1 year ಆ್ಯಸ್ ಆನ್ ದ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೆಕ್ಸ್ಟ್ ಲಾ ಆಫೀಸರಲ್ಲಿ ಡಿಗ್ರಿ ಆಗಿರಬೇಕು ಇನ್ ಲಾ, 50% ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು. ದೆನ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ 2 years ಆಸ್ ಅನ್ ಅಡ್ವೊಕೇಟ್ or should have worked as a law officers in a bank or financial institute ಆಗಿರಬೇಕಾಗುತ್ತೆ, ನಾಟ್ ಲೆಸ್ ದೆನ್ 2 years. ಆಮೇಲೆ ಟ್ರೆಷರಿ ಮ್ಯಾನೇಜರ್ಗೆ ಚಾರ್ಟೆಡ್ ಅಕೌಂಟೆಂಟ್ ಅವ್ರ MBA ಇನ್ ಫಿನಾನ್ಸ್ ಆಗಿರಬೇಕು, 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಮಾರ್ಕೆಟಿಂಗ್ ಆಫೀಸರ್ಸ್ಗೆ MBA ಇನ್ ಮಾರ್ಕೆಟಿಂಗ್ ಆಗಿರಬೇಕು, ಅದರಲ್ಲೂ 1 year ಎಕ್ಸ್ಪೀರಿಯನ್ಸ್ ಆಗಿರಬೇಕು. ನೆಕ್ಸ್ಟ್ ಅಗ್ರಿಕಲ್ಚರಲ್ ಆಫೀಸರ್ಸ್ಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಡೈರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರ್ ಆಗಿರಬೇಕು, 2 years ಎಕ್ಸ್ಪೀರಿಯನ್ಸ್ ಇರಬೇಕು. ಆಫೀಸರ್ ಸ್ಕೇಲ್ 3ಗೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ವಿತ್ ಮಿನಿಮಮ್ 50%. ದ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಮೆನ್ಷನ್ಡ್ ಬ್ರಾಂಚಸ್. ಇದರಲ್ಲಿ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ ಅ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಬಿಫೋರೇ ರಿಸಲ್ಟ್ ಡಿಕ್ಲೇರ್ ಆಗಿರಬೇಕು ಫಾರ್ ದ ಡೇಟ್ ಆಫ್ 21/9/2025. ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಆಫೀಸರ್ ಸ್ಕೇಲ್ 1, 2, 3ಗೆ SC, ST, PWD ಕ್ಯಾಂಡಿಡೇಟ್ಸ್ಗೆ 175 ಇರುತ್ತೆ, 850 ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್. ಸೇಮ್ ಫಾರ್ ದ ಆಫೀಸರ್ಸ್ ಸ್ಟ್ರೆಂತ್. ಆನ್ಲೈನ್ ಎಕ್ಸಾಮಿನೇಷನ್ ಸ್ಟ್ರಕ್ಚರ್. ಫಸ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಆಫೀಸ್ ಅಸಿಸ್ಟೆಂಟ್ಗೆ 2 ಸಬ್ಜೆಕ್ಟ್ಸ್ ಇರುತ್ತೆ, ರೀಸನಿಂಗ್, ನ್ಯೂಮರಿಕಲ್ ಅಬಿಲಿಟಿ. 40 ಕ್ವಶನ್ಸ್ ಇರುತ್ತೆ, ಟೋಟಲ್ 45 minutes. ಆಫೀಸರ್ ಸ್ಕೇಲ್ 1ಗೆ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇದರಲ್ಲೂ 80 ಕ್ವಶನ್ಸ್ ಇರುತ್ತೆ ಸೇಮ್. ದೆನ್ ಮೇನ್ ಎಕ್ಸಾಮಿನೇಷನ್ ನೋಡೋದಾದರೆ ಫಾರ್ ಆಫೀಸ್ ಅಸಿಸ್ಟೆಂಟ್ ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಅವೇರ್ನೆಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆರ್ ಹಿಂದಿ ಎರಡರೂ ಒಂದು. ದೆನ್ ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಬಂದು 200 ಇರುತ್ತೆ, ಟೋಟಲ್ ಡ್ಯೂರೇಷನ್ ಬಂದು 120 minutes ಇರುತ್ತೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1ಗೂ ಸೇಮೇ ಇದೆ, ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಆರ್ ಹಿಂದಿ, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇದರಲ್ಲೂ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ 200 ಇದೆ, ಡ್ಯೂರೇಷನ್ ಬಂದು 120 minutes ಆಗಿದೆ. ಇದು ಮೇನ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್. ಆಫೀಸರ್ ಸ್ಕೇಲ್ 2ಗೆ ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆರ್ ಹಿಂದಿ, ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆರ್ ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ 200 ಇದೆ, ಡ್ಯೂರೇಷನ್ ಬಂದು 120 minutes ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಸ್ಪೆಷಲಿಸ್ಟ್ ಗ್ರೇಡ್ಗೆ ಇದು ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಇದೆ, ರೀಸನಿಂಗ್, ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನೋಡೋದಾದರೆ 240, ಟೋಟಲ್ ಡ್ಯೂರೇಷನ್ 150 minutes ಆಗಿರುತ್ತೆ. ನೆಕ್ಸ್ಟ್ ಆಫೀಸ್ ಸ್ಕೇಲ್ 3ಗೆ
ಸಬ್ಜೆಕ್ಟ್ಸ್ ನೋಡೋದಾದರೆ ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಫೈನಾನ್ಷಿಯಲ್ ಅವೇರ್ನೆಸ್ ಆ್ಯಂಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್, ದೆನ್ ಹಿಂದಿ ಲ್ಯಾಂಗ್ವೇಜ್, ಆಮೇಲೆ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಟೋಟಲ್ ಕ್ವೆಶನ್ಸ್ ಬಂದು 200, ಟೋಟಲ್ ಮಿನಿಟ್ಸ್ ಬಂದು 120 ಮಿನಿಟ್ಸ್ ಆಗಿರುತ್ತೆ. ದೆನ್ ಇದರಲ್ಲಿ ನೆಗೆಟಿವ್ ಮಾರ್ಕ್ ಇರುತ್ತೆ, 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ದೆನ್ ನೆಕ್ಸ್ಟ್ ಇಂಟರ್ವ್ಯೂ ಬಂದುಬಿಟ್ಟು ಓನ್ಲಿ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಇರುತ್ತೆ. ಬೇರೆ ಯಾವುದಕ್ಕೂ ಇಂಟರ್ವ್ಯೂ ಇರೋದಿಲ್ಲ. ಆಫೀಸರ್ ಅಸಿಸ್ಟೆಂಟ್ಸ್ ನೋಡೋದಾದರೆ ಕರ್ನಾಟಕದಲ್ಲಿ ಟೋಟಲ್ 800 ವೇಕೆನ್ಸೀಸ್ ಇದೆ. ಜಾಸ್ತಿನೇ ವೇಕೆನ್ಸೀಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1ನಲ್ಲಿ ಕರ್ನಾಟಕದಲ್ಲಿ ಟೋಟಲ್ 500 ವೇಕೆನ್ಸೀಸ್ ಇದೆ. ಇದರಲ್ಲೂ ಜಾಸ್ತಿ ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್, ಇದರಲ್ಲಿ ಕರ್ನಾಟಕದಲ್ಲಿ ಟೋಟಲ್ 75 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಟೋಟಲ್ ಓನ್ಲಿ 10 ವೇಕೆನ್ಸೀಸ್ ಇದೆ. ಜನರಲಲ್ಲಿ 4 ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2ಅಲ್ಲಿ ಕರ್ನಾಟಕದಲ್ಲಿ ಓನ್ಲಿ ಒನ್ ವೇಕೆನ್ಸೀಸ್ ಇದೆ ಟೋಟಲ್. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2ಅಲ್ಲಿ ಕರ್ನಾಟಕದಲ್ಲಿ ಟೋಟಲ್ 5 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಟ್ರೆಷರಿ ಮ್ಯಾನೇಜರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಇದರಲ್ಲಿ ನೋ ವೇಕೆನ್ಸಿ, 0 ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ 0 ವೇಕೆನ್ಸೀಸ್, ಇದು ಇಲ್ಲ. ಆಫೀಸರ್ ಸ್ಕೇಲ್ 2 ಅಗ್ರಿಕಲ್ಚರ್ ಆಫೀಸರಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಟೋಟಲ್ 34 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 3ಅಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ 0 ವೇಕೆನ್ಸೀಸ್. ಅಪ್ಲೈ ಲಿಂಕ್ ಆ್ಯಂಡ್ ದ ನೋಟಿಫಿಕೇಷನ್ PDF ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.